ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರಸಭೆ ಎಲೆಕ್ಷನ್ಗಳು ಬರ್ತಾ ಇದೆ. ನನ್ನ ಎಲೆಕ್ಷನು ಇನ್ನೂ 2.5 ವರ್ಷ ಇದೆ. ಈಗ ಸದ್ಯಕ್ಕೆ ಗ್ರಾಮೀಣ ಮಟ್ಟದ ಚುನಾವಣೆಗಳು ಹತ್ತಿರ ಬರ್ತಾ ಇದೆ. ದಯವಿಟ್ಟು ಪಕ್ಷದ ಸಂಘಟನೆಗೆ ನೀವೆಲ್ಲರೂ ಒತ್ತು ಕೊಡಬೇಕು. ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕು. ಪಕ್ಷದ ಸಂಘಟನೆಗೆ ಒತ್ತು ಕೊಡಬೇಕಂದ್ರೆ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗತ್ತೆ. ಕಾರ್ಯಕ್ರಮಗಳನ್ನು ರೂಪಿಸದೆ ಆಗಲ್ಲ. ಅದರಿಂದ ಈಗ ನಾನು ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಈಗ ದಯವಿಟ್ಟು ಈಗ ಎಲ್ಲರೂ ಕೇಳಿಸ್ಕೋಬೇಕು. ಹನುಮನಹಳ್ಳಿ ಪಂಚಾಯಿತಿ, ದೇವರಾಯ ಸಮುದ್ರ ಪಂಚಾಯಿತಿ, ಮುಡಿನೂರು ಪಂಚಾಯಿತಿ ಮತ್ತು ಉತ್ತನೂರು ಪಂಚಾಯಿತಿ, ಈ 4 ಪಂಚಾಯಿತಿಗಳು ಸೇರಿಕೊಂಡು ಇದೇ ತಿಂಗಳು ಇದು ಕೇಳ್ಕೊಳ್ಳಿ ಸ್ವಲ್ಪ, ಇದೇ ತಿಂಗಳು ಅಥವಾ ಮುಂದಿನ ತಿಂಗಳು ಮೊದಲ ವಾರದಲ್ಲಿ, ಇದೇ ತಿಂಗಳು ಕೊನೆಯ ವಾರದಲ್ಲಿ ನೀವು ಈ ಕಾರ್ಯಕ್ರಮವನ್ನು ರೂಪಿಸಬೇಕು. ಹೋಬಳಿ ಮಟ್ಟದ ನೀವು ಕಾರ್ಯಕರ್ತರ ಸಭೆಯನ್ನು ಮಾಡಿ ನನಗೆ ದಿನಾಂಕ ನಿಗದಿಪಡಿಸಿ ಪ್ರತಿ ಗ್ರಾಮಕ್ಕೂ ನನ್ನ ಕರ್ಕೊಂಡೋಗಿ ಈ ಕಾರ್ಯಕ್ರಮ ಪಕ್ಷವನ್ನು ಬಲಪಡಿಸಲು ನೀವು ಎಲ್ಲರೂ ನನಗೆ ಸಹಕಾರ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಮಗೆ ಬಿಡ್ದ ಸರಿಗೆ ಆವಾಗಲೇ ಹೇಳ್ದಲ್ಲ, ನಾಮಗಳ ವಿಷಯ ಆವಾಗಲೇ ಹೇಳಿದ್ದೀನಿ. ನಾಮಿನಿಗಳು ಅಷ್ಟೇ 1 ತಿಂಗಳೊಳಗಡೆ ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದೀನಿ. ಆವಾಗಲೇ ಹೇಳಿದೆ 8 ದಿನಗಳಲ್ಲಿ ನೀವು ದಯವಿಟ್ಟು ಮಧ್ಯದಲ್ಲಿ ನೀವು ಮಾತಾಡಬೇಡಿ, ನೀವು ಸುಮ್ಮನೆ ಎದ್ಬಿಡಿ, ನಾನು ಅದು ತೊಗೊಂಡೋಗ್ತೀನಿ. 8 ದಿನದಲ್ಲಿ ಕಮಿಟಿಯನ್ನು ಮಾಡಿ ನಾಮಿನೇಟ್ಗಳು ಮತ್ತು ಪಕ್ಷದ ಸಂಘಟನೆಗೆ ಪದಾಧಿಕಾರಿಗಳು ಎರಡೂ 8 ದಿನಗಳೊಳಗಡೆ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಒಂದು ತೀರ್ಮಾನ ತಗೊಂಡು ಎಲ್ಲರಿಗೂ ನ್ಯಾಯ ಒದಗಿಸಿದಂಗೆ ಎಲ್ಲ ಜಾತಿ ಧರ್ಮದವರಿಗೆ ಕೊಡಬೇಕು ಮತ್ತು ನಾಮಿನೇಷನ್ನು ಹಿಂಪಡೆದ ಎಲ್ಲರಿಗೂ ಒತ್ತು ಕೊಡಬೇಕಂತ ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಈ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನೀವು ಮುಂದುವರಿಸಬೇಕು. ಈಗ ನಾನು 4 ಪಂಚಾಯಿತಿಗಳ ಬಗ್ಗೆ ನಾನು ಏನು ಹೇಳಿದ್ದೀನಿ, ಆ 4 ಪಂಚಾಯಿತಿಗಳಲ್ಲಿ ನೀವು ಮುಖಂಡರು ಪೂರ್ವಭಾವ ಸಭೆಯನ್ನು ಕರೆದು ನೀವು ಈ ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು, ಪ್ರತಿ ಗ್ರಾಮಕ್ಕೂ ನಮ್ಮ ಪಕ್ಷದ ಮುಖಂಡರನ್ನು ಕರ್ಕೊಂಡೋಗಿ ಪಕ್ಷದ ಬಲವರ್ಧನೆಗೆ ನೀವು ಒತ್ತು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಗರಸಭೆ ಎಲೆಕ್ಷನ್ ಬರ್ತಾ ಇದೆ, ದಯವಿಟ್ಟು ಈ ಕಡೆ ಗಮನಿಸಬೇಕು. ನಗರಸಭೆ ಎಲೆಕ್ಷನ್ ಬರ್ತಾ ಇದೆ. ನೀವು ದಯವಿಟ್ಟು ನೀವು ಪ್ರತ್ಯೇಕವಾಗಿ ಒಂದು ಸಭೆಯನ್ನು, ಈ ಕಾರ್ಯಕರ್ತರ ಸಭೆಯನ್ನು ಪ್ರತ್ಯೇಕವಾಗಿ 1 ವಾರದಲ್ಲಿ ನೀವು ರೂಪಿಸಿಬಿಟ್ಟು ಪ್ರತಿ ವಾರ್ಡ್ಗೂ ನನ್ನನ್ನು ಕರ್ಕೊಂಡೋಗಿ ನೀವು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಪ್ರತಿ ವಾರ್ಡಕ್ಕೂ ನನ್ನ ಜೊತೆಗೆ ನಮ್ಮ ಮುಖಂಡರನ್ನು ಕರ್ಕೊಂಡೋಗಿ ಒಂದು ಕಮಿಟಿ ಮಾಡಿ ಅದಕ್ಕೆ ನಾನು ಒಂದು ಕಾರ್ಯಕ್ರಮವನ್ನು ನಿಮಗೆ ಎಲೆಕ್ಷನ್ ಮೊದಲೇ ನಿಮಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ತೀನಿ. ದಯವಿಟ್ಟು ಪಕ್ಷದ ಬಲವರ್ಧನೆಗೆ ಒಂದು ಕಮಿಟಿ ಮಾಡಿ ನೀವೆಲ್ಲ ನಾವು ಈಗ ಪಕ್ಷದ ಬಲವರ್ಧನೆಗೆ ನೀವು ಈ ವಾರದಲ್ಲಿ ನೀವು ಒಂದು ತೀರ್ಮಾನ ಮಾಡಬೇಕಂತ ನಾನು ಈ ಪಕ್ಷದ ವತಿಯಿಂದ ನಾನು ಎಲ್ಲರ ಮುಖಂಡರ ಪರವಾಗಿ ನಾವು ನಗರ ಸಭೆಯಿಂದ ಯಾರು ಬಂದಿದ್ದೀರಾ ಅವ್ರಿಗೆ ಪ್ರತ್ಯೇಕವಾಗಿ ಬೇಡಿಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ಮುಂದೆ ನನಗೆ ಈಗಲಿಂದನೂ ನೀವೆಲ್ಲ ರೀತಿಯೂ ಸಹಕಾರ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲೂ ಕೂಡ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ನೀವೆಲ್ಲರೂ ನನಗೆ ಸಹಕಾರ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ನಂಬ್ತಾ ಇದ್ದೀನಿ. ನನ್ನ ಜೊತೆಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಎಲ್ಲರೂ ಎಲ್ಲ ಜಾತಿ ಧರ್ಮದವರನ್ನು ಕೂಡ ನಾನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಬಲಪಡಿಸ್ತೀನಿ ಅಂತ ಹೇಳ್ತಾ ಮಂಜಣ್ಣಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ನಮ್ಮ ಪತ್ರಿಕಾ ಮಿತ್ರದವರಿಗೆ ಮತ್ತು ನಮ್ಮ 11 ಜನಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಗೆಲ್ಲಕ್ಕೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರಿಗೂ ಸಹಕಾರ ಮಾಡಿದ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.